ಹಲೋ ಫ್ರೆಂಡ್ಸ್, ನಮಸ್ತೆ. ಫ್ರೆಂಡ್ಸ್, ಈ ದಿನದ ದ ಹಿಂದೂ ದಿನಪತ್ರಿಕೆಯ ಹೆಡ್ಲೈನ್ಗಳ ಮೂಲಕ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಹೆಡ್ಲೈನ್ ಫ್ರೆಂಡ್ಸ್, ಅಕಾಲಿ ದಳ್ ಅಕಾಲಿ ದಳ್ ಅಕ್ಯೂಸಸ್ ಆರೋಪಿಸುತ್ತದೆ ಆಪ್ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಹೆಡ್ಲೈನ್ ಫ್ರೆಂಡ್ಸ್. ಅಕಾಲಿ ದಳ್ ಅನ್ನುವಂಥದ್ದು ಪಂಜಾಬ್ ಅಲ್ಲಿ ಇರತಕ್ಕಂಥ ಒಂದು ರಾಜಕೀಯ ಪಕ್ಷ. ಆಪ್ ಅನ್ನೋದು ಡೆಲ್ಲಿಲಿ ಇರತಕ್ಕಂತಹ ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಪಕ್ಷ. ಸೊ ಇವೆರಡು ಪಕ್ಷಗಳ ನಡುವಿನ ಕ್ಲಾಶ್ ಬಗ್ಗೆ ಹೆಡ್ಲೈನ್. ಅಕಾಲಿ ದಳ್ ಅಕ್ಯೂಸಸ್ ಆಪ್ ಆಫ್ ರೀಸ್ಟೋರಿಂಗ್ ಟು ಪೊಲಿಟಿಕಲ್ ವೆಂಡೆಟಾ. ಆಪ್ ಇಟ್ಸ್ ಬ್ಯಾಕ್. ಫ್ರೆಂಡ್ಸ್, ಈ ಹೆಡ್ಲೈನ್ ನಲ್ಲಿ ನಾವು ಕಲಿಬೇಕಾದಂತಹ ವರ್ಡ್ ವೆಂಡೆಟಾ. ವೆಂಡೆಟಾ ಅಂತಂದ್ರೆ ಫ್ರೆಂಡ್ಸ್, ವೆಂಡೆಟಾ ಅಂತಂದ್ರೆ ಅಗೆತನ, ವೈರತ್ವ ಅನ್ನುವಂತ ಅರ್ಥ ಬರುತ್ತೆ. ಅಂದ್ರೆ ದ್ವೇಷವನ್ನ ಸಾಧಿಸೋದು. ಇಲ್ಲಿ ಅಕಾಲಿ ದಳ ಏನಂತ ಆರೋಪ ಮಾಡ್ತಾ ಇದೆ, ಅಕ್ಯೂಸಸ್ ಆಪ್ ರಾಜಕೀಯ ಪಕ್ಷದ ಮೇಲೆ. ಆಪ್ ರಾಜಕೀಯ ಪಕ್ಷ ರಾಜಕೀಯವಾಗಿ ಅಗೆತನವನ್ನ, ವೈರತ್ವವನ್ನ ನಮ್ಮ ವಿರುದ್ಧ ಸಾಧಿಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ ಅಂತ ಅಕಾಲಿ ದಳ ಅಕ್ಯೂಸ್ ಮಾಡ್ತಾ ಇದೆ, ಆರೋಪಿಸ್ತಾ ಇದೆ. ಫ್ರೆಂಡ್ಸ್, ಈ ರಾಮ್ ಗೋಪಾಲ್ ವರ್ಮಾ ಒಂದು ಮೂವಿಯನ್ನ ಮಾಡಿದ್ರು, ರಕ್ತ ಚರಿತ ಅಂತ. ಆ ಮೂವಿ ಇಸ್ ಆಲ್ ಅಬೌಟ್ ವೆಂಡೆಟಾ. ಆ ಮೂವಿಯ ಕೇಂದ್ರ ಬಿಂದು ಅಗೆತನ, ವೈರತ್ವ. ಟು ಫ್ಯಾಮಿಲೀಸ್, ಎರಡು ಫ್ಯಾಮಿಲಿಗಳ ವಿರುದ್ಧ ನಡೀತಕ್ಕಂತಹ ಅಗೆತನನೇ ಆ ಮೂವಿಯ ಸ್ಟೋರಿ. The two families had been engaged in a bitter vendetta for generation. ತಲೆಮಾರು ಅಗೆತನದಲ್ಲಿ, ವೈರತ್ವದಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ ಎರಡು ಫ್ಯಾಮಿಲಿಗಳು. ಮಾರ್ಕ್ಡ್ ಬೈ ರಿವೆಂಜ್ ಅಂಡ್ ವಯಲೆನ್ಸ್. ದ್ವೇಷ, ಅಗೆತನದಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ ಎರಡು ಫ್ಯಾಮಿಲಿಗಳು. ಎಕ್ಸಾಂಪಲ್ ಫ್ರೆಂಡ್ಸ್. ನೆಕ್ಸ್ಟ್ ಹೆಡ್ಲೈನ್, 19 kg commercial LPG cylinder price. Cylinder price friends, LPG cylinder price slashed by 58.50 rupees. No change in domestic cylinder rates. ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ ನಾವು ಕಲಿಬೇಕಾದಂತ ವರ್ಡ್ ಸ್ಲಾಶ್. ಫ್ರೆಂಡ್ಸ್, ಸ್ಲಾಶ್ ಅಂತಂದ್ರೆ ಕಡಿಮೆ ಆಗೋದು, ಡಿಕ್ರೀಸ್ ಆರ್ ರೆಡ್ಯೂಸ್. ಫಾರ್ ಎಕ್ಸಾಂಪಲ್, LPG ಗ್ಯಾಸ್ ರೇಟ್ ಏನಿದೆ, ಪ್ರೈಸ್ ಏನಿದೆ, ಅದು ಸ್ಲಾಶ್ ಆಗಿದೆ. ಆಸ್ ಸ್ಲಾಶ್ಡ್ ಅಂತಂದ್ರೆ ಕಡಿಮೆ ಆಗಿದೆ. ಸುಮಾರು 58 ರೂಪಾಯಿ 50 ಪೈಸಾ ಕಡಿಮೆ ಆಗಿದೆ. ಯಾವುದು? ಕಮರ್ಷಿಯಲ್ LPG ಸಿಲಿಂಡರ್ 19 kg. ಬಟ್ ಡೊಮೆಸ್ಟಿಕ್ ಸಿಲಿಂಡರ್ ಅಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅನ್ನೋದು ಈ ಹೆಡ್ಲೈನ್ ಫ್ರೆಂಡ್ಸ್. ಸೊ ಹೆಡ್ಲೈನ್ ಅಲ್ಲಿ ಸ್ಲಾಶ್ ಅಂದ್ರೆ ಕಡಿಮೆ ಆಗೋದು. ನೆಕ್ಸ್ಟ್ ಹೆಡ್ಲೈನ್, ವೈ ಈಸ್ ದ ECI ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅಂದ್ರೆ ಎಲೆಕ್ಷನ್ ರಾಜಕೀಯ ಪಕ್ಷಗಳನ್ನ, ನಮ್ಮ ದೇಶದಲ್ಲಿ ಚುನಾವಣೆಯನ್ನ ನಡೆಸುವಂತಹ ಜವಾಬ್ದಾರಿ ಈ ಸಂಸ್ಥೆ ಮೇಲಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಅದಕ್ಕೆ ಸಂಬಂಧಪಟ್ಟಂತ ಹೆಡ್ಲೈನ್ ಇದು. ವೈ ಇಸ್ ದ ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಿಲಿಸ್ಟಿಂಗ್ ಪೊಲಿಟಿಕಲ್ ಪಾರ್ಟೀಸ್? ಕ್ವಶನ್ ಮಾರ್ಕ್ ಎಕ್ಸ್ಪ್ಲೈನ್ಡ್. ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ ನಾವು ಕಲಿಬೇಕಾದಂತ ವರ್ಡ್ ಡಿಲಿಸ್ಟಿಂಗ್. ಡಿಲಿಸ್ಟಿಂಗ್ ಅಂತಂದ್ರೆ ಫ್ರೆಂಡ್ಸ್, ಪಟ್ಟಿಯಿಂದ ತೆಗೆದುಹಾಕೋದು. ಸೊ ಇಲ್ಲಿ ಹೆಡ್ಲೈನ್ ಏನು ಅಂತಂದ್ರೆ, ಯಾಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೆಲವು ರಾಜಕೀಯ ಪಕ್ಷಗಳನ್ನ ತನ್ನ ಪಟ್ಟಿಯಿಂದ ತೆಗೆದುಹಾಕ್ತಾ ಇದೆ ಅನ್ನುವುದು ಒಂದು ಪ್ರಶ್ನೆಯ ಮೂಲಕ ಈ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ಚೆನ್ನಾಗಿ. ಎಕ್ಸಾಂಪಲ್ ನೋಡಿ, ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಿಲಿಸ್ಟೆಡ್ ದ ಪೊಲಿಟಿಕಲ್ ಪಾರ್ಟಿ. ಫ್ರೆಂಡ್ಸ್, ಡಿ ಆದ್ಮೇಲೆ ಒಂದು ಐಫೋನ್ ಬರ್ಬೇಕೀಗೆ. ವಿಚ್ ವಾಸ್ ಎಂಗೇಜ್ಡ್ ಇನ್ ಕರಪ್ಟ್ ಪ್ರಾಕ್ಟಿಸಸ್. ಯಾವುದೋ ಒಂದು ರಾಜಕೀಯ ಪಕ್ಷ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಕರಪ್ಟ್ ಪ್ರಾಕ್ಟೀಸ್ ಅಂತಹ ಆಚರಣೆಯಲ್ಲಿ ತೊಡಗಿತ್ತು ಅಂತ ಇಟ್ಕೊಳ್ಳಿ ಒಂದು ರಾಜಕೀಯ ಪಕ್ಷ. ಆ ರಾಜಕೀಯ ಪಕ್ಷವನ್ನ ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ತನ್ನ ಪಟ್ಟಿಯಿಂದ ತೆಗೆದುಹಾಕುತ್ತೆ. ಈ ತೆಗೆದುಹಾಕುವಂತಹ ಪ್ರಕ್ರಿಯೆಗೆ ಫ್ರೆಂಡ್ಸ್, ಲೀಸ್ಟ್ ಇಂದ ತೆಗೆದುಹಾಕ್ತಕ್ಕಂತಹ ಪ್ರಕ್ರಿಯೆಗೆ ಇಂಗ್ಲಿಷ್ ಅಲ್ಲಿ ಡಿಲೀಸ್ಟಿಂಗ್ ಅಂತ ಕರಿತೀವಿ ಫ್ರೆಂಡ್ಸ್. ಈ ರೀತಿ ಕನ್ನಡ ಭಾಷೆಯ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ, ಇಂಗ್ಲಿಷ್ ಪದಗಳನ್ನ ಕಲಿಯೋದಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.